ಮೀಸಲಾತಿ ಮಹತ್ವದ ಕ್ಯಾಬಿನೆಟ್ ಸಭೆಗೆ ಕೌಂಟ್ ಡೌನ್ ಶುರುವಾಗಿದೆ. ಕೆಲವೇ ಕ್ಷಣದಲ್ಲಿ ಸಂಪುಟ ಸಭೆ ದಶಕಗಳ ಬೇಡಿಕೆಗೆ ಅಂತ್ಯ ಆಗುತ್ತೆ. ಒಳ ಮೀಸಲಾತಿ ಮಹತ್ವದ ಕ್ಯಾಬಿನೆಟ್ ಸಭೆಗೆ ಕೌಂಟ್ ಡೌನ್. ಕೆಲವೇ ಕ್ಷಣದಲ್ಲಿ ಸಂಪುಟ ಸಭೆ ದಶಕಗಳ ಬೇಡಿಕೆಗೆ ಅಂತ್ಯ. ಅಹಿಂದ ನಾಯಕನಿಂದ ಸಿಗುತ್ತಾ ದಮನಿತ ವರ್ಗಕ್ಕೆ ನ್ಯಾಯ? ಕ್ಯಾಬಿನೆಟ್ನಲ್ಲಿ ಎಸ್ಸಿ ಒಳ ಮೀಸಲಾತಿ ಹಂಚಿಕೆ ಸಂಬಂಧ ಚರ್ಚೆ. 30 ವರ್ಷಗಳ ಬೇಡಿಕೆಗೆ ಫುಲ್ ಸ್ಟಾಪ್ ಇಡ್ತಾರಾ ಸಿಎಂ ಸಿದ್ದು? ಒಳ ಮೀಸಲು ಹಂಚಿಕೆಯಲ್ಲಿ ಎಡಗೈ ಬಲಗೈ ವರ್ಗಕ್ಕೆ ನ್ಯಾಯ ಒದಗಿಸ್ತಾರ? ಒಳ ಮೀಸಲಾತಿ ನೀಡದಿದ್ರೆ ಸಿಡಿದೇಳುತ್ತಾ ದಲಿತ ಎಡಗೈ ಸಮಾಜ? ಒಳ ಮೀಸಲಾತಿ ಹಂಚಿಕೆ ಮಾಡಿಕೊಟ್ರೆ ರೊಚ್ಚಿಗೇಳುತ್ತಾ ಬಲಗೈ ಸಮಾಜ? ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಚರ್ಚೆಗೆ ಸಿದ್ದು ಆಶ್ವಾಸನೆ. ಆದ್ರೆ ಸಂಪುಟ ಅಜೆಂಡಾದಲ್ಲಿ ಒಳ ಮೀಸಲಾತಿ ಬಗ್ಗೆ ಉಲ್ಲೇಖವೇ ಇಲ್ಲ. ಆದ್ರೂ ಅನೌಪಚಾರಿಕವಾಗಿ ಒಳ ಮೀಸಲಾತಿ ಕಲ್ಪಿಸುವ ಸಂಬಂಧ ಚರ್ಚೆ ಆಗ್ತದೆ. ಸದ್ಯದ ಮಟ್ಟಿಗೆ ನೋಡಿದ್ರೆ ಶೇಕಡಾ 17% ಅನ್ವಯ. ಹೀಗಾಗಿ ಹಾಲಿ 15% ಮೀಸಲಾತಿಯಲ್ಲೇ ಒಳ ಮೀಸಲು ಹಂಚಿಕೆ ಇರುವಂತದ್ದು. ಆದ್ರೆ ಇದಕ್ಕೆ ಎಡಗೈ ಬಲಗೈ ಸಮುದಾಯಗಳಲ್ಲಿ ಪರ ವಿರೋಧ ಕೇಳಿ ಬರ್ತಾ ಇದೆ. ಹೀಗಾಗಿ ಅಡಕತ್ತರೆಯಲ್ಲಿ ಸಿಲುಕಿದೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಆದ್ರೂ ಅಹಿಂದ ನಾಯಕನ ಮೇಲೆ ವಿಶ್ವಾಸ ಇಟ್ಟಿರುವಂತಹ ದಲಿತರು ನ್ಯಾಯ ಒದಗಿಸಿ ಕೊಡ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಬಟ್ ಇದೀಗ ಒಳ ಮೀಸಲಾತಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಸಾಕಷ್ಟು ಚರ್ಚೆ ಹುಟ್ಟಿ ಆಗ್ತಾ ಇದೆ. ಯಾಕಂದ್ರೆ ಒಳ ಮೀಸಲಾತಿ ವಿಚಾರವೇ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾಗಿ ಅಂದ್ರೆ ಮಾತನಾಡೋಕೆ, ವಿರೋಧ ಪಕ್ಷಗಳಿಗೆ ಮಾತನಾಡೋದಕ್ಕೆ ಒಂದು ರೀತಿಯಾಗಿ ಆಹಾರ ಆಗ್ಬಿಟ್ಟಿದೆ ಈ ಒಂದು ಸಬ್ಜೆಕ್ಟ್. ಮೋಸ ಮಾಡ್ತಾ ಇದ್ದಾರೆ ದಲಿತ ಸಮುದಾಯಗಳಿಗೆ. ಸರಿಯಾದ ರೀತಿಯಾಗಿ ಒಳ ಮೀಸಲಾತಿಯಲ್ಲಿ ಮಾಡಿಕೊಡ್ತಿಲ್ಲ. ಇದರಿಂದ ಸರ್ಕಾರಿ ನೌಕರಿಗೆ ಯುವಕರು ಸಹಿತ ಕಾದು ಕಾದು ಸುಸ್ತಾಗಿ ಹೋಗಿದ್ದಾರೆ. ನೌಕರರು ಸಹಿತ ನಿರುದ್ಯೋಗ ಹೆಚ್ಚಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಅಡಕತ್ತರಿಯಲ್ಲಿ ಸಿಕ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ. ಇದನ್ನೆಲ್ಲ ಗಮನಿಸಿ ನೋಡಿದಾಗ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದಕ್ಕೆ ಫುಲ್ ಸ್ಟಾಪ್ ಅನ್ನ ಇಡ್ತಾರ ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ? ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಪ್ರಸ್ತಾಪ ಆಗುತ್ತಾ? ಏನೆಲ್ಲ ಡಿಸಿಷನ್ಗಳನ್ನ ತೆಗೆದುಕೊಳ್ತಾರೆ? ಒಂದ್ ಕಡೆ ಸದ್ಯದ ಮಟ್ಟಿಗೆ ಶೇಕಡಾ 17% ಮೀಸಲಾತಿ ಸಾಧ್ಯವಿಲ್ಲ ಅಂತ ಕೇಳಿ ಬರ್ತಾ ಇರೋದು. ಹೀಗಾಗಿ ಹಾಲಿ 15% ಮೀಸಲಾತಿಯಲ್ಲೇ ಒಳ ಮೀಸಲು ಹಂಚಿಕೆ ಆಗುವಂತ ಸಾಧ್ಯತೆ ಇದೆಯಾ? ಒಂದು ವೇಳೆ ಹೀಗಾದ್ರೆ ಎಡಗೈ ಸಮುದಾಯಕ್ಕೆ ಎಷ್ಟು, ಬಲಗೈ ಸಮುದಾಯಕ್ಕೆ ಎಷ್ಟು, ಸ್ಪೃಶ್ಯರಿಗೆ ಎಷ್ಟು ಮೀಸಲಾತಿ? ಎಲ್ಲೆಡೆ ಕುತೂಹಲ ಇದೀಗ. ಯಾರಿಗೆ ಎಷ್ಟು ಸಿಗುತ್ತೆ ಅನ್ನುವಂಥದ್ದು.